ಇದ್ರ ಮೇಲೆ ಬಂದ್ರಿ ಸುಡಲ್ಲ ವೈ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳಾಯಿತು ನಾನು ಲಾಂಗ್ ವೀಡಿಯೋನ ಮಾಡಿ. ಇವತ್ತು ಒಂದು ಸುಂದರವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಸುಂದರವಾಗಿದೆ, ಸೂಪರಾಗಿದೆ. ಬನ್ನಿ ಫ್ರೆಂಡ್ಸ್, ನಿಮಗೂ ಕೂಡ ಆ ಪ್ಲೇಸ್ ಯಾವುದು ಅಂತ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ, ಅಂಡವೇ ಇದ್ದೀವಿ. ಸೊ ನೋಡೋಣ ಬನ್ನಿ, ಅದು ಯಾವ ರೀತಿ ಇದೆ ಅಂತ ನಿಮಗೂ ತೋರಿಸ್ತೀನಿ. ಫೈನಲಿ ನಾವೀಗ ಬಂದು ತಲುಪಿದ್ವಿ. ನಾವು ಇವಾಗ ಬಂದಿರೋದು ನಮ್ಮ ಮಂಡ್ಯ ಜಿಲ್ಲೆಯ ಹೊಸ ಕನ್ನಂಬಾಡಿ ಗ್ರಾಮದಲ್ಲಿ ಇರುವ ಸುಂದರವಾದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನವು ಪ್ರಸಿದ್ಧ ಕೃಷ್ಣರಾಜ ಸಾಗರ ಡ್ಯಾಮ್ ಹತ್ತಿರ KRS ಬ್ಯಾಕ್ ವಾಟರ್ ತೀರದಲ್ಲಿದೆ. ಮೈಸೂರು ನಗರದಿಂದ ಸುಮಾರು 25ರಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವನ್ನು ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಕಾಣುವ ಕಲ್ಲಿನ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪವು ಹೊಯ್ಸಳರ ಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಹಿಂದೆ ಈ ದೇವಸ್ಥಾನವು ಕನ್ನಂಬಾಡಿ ಗ್ರಾಮದಲ್ಲಿ ಇತ್ತು. ನಂತರ KRS ಡ್ಯಾಮ್ ನಿರ್ಮಾಣವಾದಾಗ ಈ ಗ್ರಾಮ ಮತ್ತು ದೇವಾಲಯ ನೀರಿನಲ್ಲಿ ಮುಳುಗಿಬಿಟ್ಟವು. ಸುಮಾರು 70 ವರ್ಷಗಳ ಕಾಲ ದೇವಸ್ಥಾನ ಜಲಾಶಯದೊಳಗಡೆ ಇತ್ತು. ನಂತರ 2000ರ ನಂತರ ಈ ದೇವಾಲಯವನ್ನು ಒಂದೊಂದು ಕಲ್ಲು ತೆಗೆದು ಮತ್ತೆ ಹೊಸ ಕನ್ನಂಬಾಡಿಯಲ್ಲಿ ಕಟ್ಟಲಾಯಿತು. ಈ ಕೆಲಸದಲ್ಲಿ ಸಾವಿರಾರು ಕಲ್ಲುಗಳನ್ನು ಗುರುತು ಹಾಕಿ ಅದೇ ರೀತಿಯಲ್ಲಿ ಮತ್ತೆ ನಿರ್ಮಿಸಲಾಗಿದೆ. ಈ ದೇವಾಲಯದ ಮುಖ್ಯ ದೇವರು ಶ್ರೀಕೃಷ್ಣನ ರೂಪವಾದ ವೇಣುಗೋಪಾಲ ಸ್ವಾಮಿ. ದೇವಾಲಯದ ಸುತ್ತ ಹಲವಾರು ಸಣ್ಣ ದೇವಾಲಯಗಳು ಮತ್ತು ಸುಂದರ ಶಿಲ್ಪಗಳನ್ನು ಕೂಡ ಕಾಣಬಹುದು. ಇದೀಗ ಈ ದೇವಸ್ಥಾನ KRS ಬ್ಯಾಕ್ ವಾಟರ್ ತೀರದಲ್ಲಿ ಇರುವುದರಿಂದ ಇಲ್ಲಿ ಪ್ರಕೃತಿ ದೃಶ್ಯ ತುಂಬಾ ಸುಂದರವಾಗಿದೆ. ಇಲ್ಲಿ ಬಂದವರು ದೇವರ ದರ್ಶನದ ಜೊತೆಗೆ ಸುಂದರವಾದ ಪ್ರಕೃತಿಯನ್ನು ಕೂಡ ಆನಂದಿಸಬಹುದು. ನೀವೇನಾದರೂ ಮೈಸೂರು ಅಥವಾ KRS ಕಡೆಗೆ ಭೇಟಿ ನೀಡುವಾಗ ಈ ಸುಂದರ ಮತ್ತು ಐತಿಹಾಸಿಕ ದೇವಸ್ಥಾನವನ್ನು ತಪ್ಪದೇ ನೋಡಿ. ನಾವು ದೇವಸ್ಥಾನಕ್ಕೆ ಹೋದಾಗ ಮಧ್ಯಾಹ್ನ ಆಗಿತ್ತು. ಆವಾಗ ತುಂಬ ಬಿಸಿಲಿತ್ತು, ಆದ್ದರಿಂದ ಕಲ್ಲು ತುಂಬ ಸುಡ್ತಾ ಇತ್ತು. ಚಪ್ಪಲಿ ಹಾಕ್ಕೊಂಡು ಓಡಾಡೋ ಹಾಗಿಲ್ಲ. ಹಾಗೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ. ಮೊಬೈಲ್ ಫೋನ್ನ ತಗೊಂಡು ಹೋದ್ರೂ ಸ್ವಿಚ್ ಆಫ್ ಮಾಡಬೇಕು. ಫೋನ್ನ ಅಂದರೆ ವಿಡಿಯೋ ಆಗಿರ್ಬೋದು ಮತ್ತು ಫೋಟೋಸ್ ಆಗಿರ್ಬೋದು ತೆಗಿಬಾರ್ದು. ಹಾಗೆ ಮಂಗಳಾರತಿ ತಟ್ಟೆಗೆ ಕಾಸು ಹಾಕೋ ಹಾಗಿಲ್ಲ. ನಾನು ಹಿಂದೆ ಬಂದಿದ್ದೆ ಇಲ್ಲಿಗೆ. ಸುಮಾರು 16ರಿಂದ 17 ವರ್ಷ ಆಯಿತು ಇಲ್ಲಿಗೆ ಬಂದಿದ್ದೆ. ಆಗ ಈ ದೇವಸ್ಥಾನನ ಹೊಸದಾಗಿ ನಿರ್ಮಾಣ ಮಾಡ್ತಾಯಿದ್ರು. ಆವಾಗಿಂದ ನಾನು ಇಲ್ಲಿಗೆ ಹೋಗಬೇಕು ಅಂದ್ಕೊತಾನೆ ಇದ್ವಿ. ಬರೋಕ್ಕಾಗಿರಲಿಲ್ಲ. ಲಾಸ್ಟ್ ಇಯರೇ ಇಲ್ಲಿಗೆ ಬರೋಣ ಅಂತ ಹೇಳಿ ಬಂದಿದ್ವಿ. ಆವಾಗ ನಾನು ವೇಣುಗೋಪಾಲ ಸ್ವಾಮಿ ಅಂತ ಹೇಳಿ ಮ್ಯಾಪಲ್ಲಿ ಸರ್ಚ್ ಮಾಡಿರಲಿಲ್ಲ. ನಾನು KRS ಬ್ಯಾಕ್ ವಾಟರ್ ಅಂತ ಹೇಳಿ ಸರ್ಚ್ ಮಾಡಿದ್ದೆ. ಆದ್ದರಿಂದ ನನಗೆ ರಾಂಗ್ ರೂಟ್ ತೋರಿಸಿತ್ತು. ಅಂದರೆ KRS ಬ್ಯಾಕ್ ವಾಟರ್ ತುಂಬ ಕಡೆ ಇದೆ, ತುಂಬ ಊರುಗಳಲ್ಲಿ. ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬರೋ ಬದಲು ಬೇರೆ ಊರಿಗೆ ಕರ್ಕೊಂಡೋಗಿತ್ತು. ಅಲ್ಲಿ ಅಂದರೆ KRS ಬ್ಯಾಕ್ ವಾಟರೇ, ಬಟ್ ಅಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ, ತುಂಬ ಗಲೀಜೆಲ್ಲ ಇತ್ತು. ಸೊ ಆದ್ದರಿಂದ ನೀವೇನಾದರೂ ಇಲ್ಲಿ ಬರಬೇಕು ಅಂತಿದ್ರೆ KRS ಬ್ಯಾಕ್ ವಾಟರ್ ಅಂತ ಹಾಕಬೇಡಿ, ವೇಣುಗೋಪಾಲ ಸ್ವಾಮಿ KRS ಬ್ಯಾಕ್ ವಾಟರ್ ಅಂತ ಮೆನ್ಷನ್ ಮಾಡಿ. ಆವಾಗ ನಿಮಗೆ ಲೊಕೇಶನ್ ಕರೆಕ್ಟಾಗಿ ತೋರಿಸುತ್ತೆ. ಇಲ್ಲ ಅಂದರೆ ನಮ್ಮ ಥರ ಆಗಿಬಿಡುತ್ತೆ. ಸೊ ಆದ್ದರಿಂದ ನೀವು ಕರೆಕ್ಟಾಗಿ ಲೊಕೇಶನ್ನ ಹಾಕ್ಕೊಂಡು ಬನ್ನಿ. ನಿಮಗೆ ಈ ಲೊಕೇಶನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ.
ಸೊ ತುಂಬಾ ಖುಷಿಯಾಗುತ್ತೆ. ನಿಮಗೂ ಕೂಡ ತುಂಬ ಸುಂದರವಾಗಿದೆ. ಮತ್ತು KRS ಬ್ಯಾಕ್ ವಾಟರಲ್ಲಿ ಕೂಡ ಆಟ ಆಡ್ಬೋದು. ನಾವು ಇಲ್ಲಿ ಆಡೋಕ್ಕೇನು ಹೋಗಿಲ್ಲ, ಬರೀ ನಾವು ದೇವಸ್ಥಾನ ನೋಡಿದ್ವಿ ಮತ್ತು ಸುತ್ತ ನೋಡಿಕೊಂಡು ಬಂದ್ವಿ. ದೇವಸ್ಥಾನದ ಸುತ್ತ ತುಳಸಿ ಗಿಡಗಳನ್ನ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಿತ್ತು ನೋಡೋದಕ್ಕಂತೂ. ಹಾಗೆ ಇಲ್ಲೆಲ್ಲ ನಿಂತ್ಕೊಂಡು ನಾವು ಬ್ಯಾಕ್ ವಾಟರ್ನ ನೋಡಿಕೊಂಡು ಹಾಗೆ ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ಗಳನ್ನ ತೊಗೊಂಡ್ವಿ. ಒಳಕ್ಕೆ ಅಲ್ಲೋದ್ರು ನಾವು ಹಂಗೆ ಹಂಗೊಂಟೋಗೋಣ ಆ ಕಡೆಗೆ. ಹಂಗೆ ತಗೋ ಹಂಗೆ ತಗೋ ಹಂಗೆ ತಗೋ. ಹಳೇದು ಮೇಸ್ಟ್ಲಿ ಇಲ್ಲಿ ಇದೆ. ಅದೇ ಹಂಗೆ ಅಂತ ಇದ್ದೀನಿ. ಮತ್ತೆ ಕಲೆಕ್ಟ್ ಮಾಡ್ಕೊ ಬರುತ್ತೆ. ಕುಡ್ಕತ್ತದ ಅಂದ್ರೆ ಏನು ಗೊತ್ತಾ, ಕಲೆಕ್ಟ್ ಮಾಡಿ ಎತ್ಕೊಂಡೋಗಿ ಬೇರೆ ಕಡೆ ಕಟ್ಟುತ್ತೆ ಆ ಎಡೆ ಬಿಟ್ಬಿಟ್ಟು. ಹಾಯ್ ಗುಂಡಣ್ಣ, ಗುಂಡಣ್ಣ ಗುಂಡಣ್ಣ ಏನಣ್ಣ ನಿನ್ ಚಡ್ಡಿ ಸೂಪರ್ ಅಣ್ಣ. ಆಚೆ ಕಟ್ಟಿರೋದು ಇದನ್ನ. ನಾವು 15 ವರ್ಷದ ಹಿಂದೆ ಬಂದಿದ್ದಾಗ ಕಟ್ತಾ ಇದ್ರು ಹೊಸದಾಗಿ. ನಾವು ಅಲೈಬ ಕೆಲಸ ಕೊಟ್ಟಿದ್ದಲ್ಲ, ಅವಾಗ ಇಲ್ಲಿ ಹೊಸದಾಗಿ ಮಾಡ್ತಾ ಇದ್ರು. ಹಳೇದಿತ್ತು ಅವಾಗ, ಅಂದ್ರೆ ನನಗೇನು. ಈ ಪ್ಲೇಸ್ನ ನೋಡಿಕೊಂಡು ನಾವು ಇನ್ನೊಂದು ಪ್ಲೇಸ್ನ ನೋಡೋಕ್ಕೆ ಅಂತ ಹೋಗ್ತಿದ್ದೀವಿ. ಅದು ಯಾವ ಪ್ಲೇಸು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಸಿಲು 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 ಬೆವತೋದ್ವಿ ಎಲ್ಲ. ನೀರು ಬೇಕಪ್ಪ.